ಜರ್ಮನಿ ಹಿಟ್ಲರ್ ಎಲ್ಲರಿಗೂ ಗೊತ್ತು. ಈಗ ಇದ್ರದ್ದು ತಂದೆ ಎಲ್ಲಿದು ಅದು ಮತ್ತಂದ್ರೆ ನಾವು ಇಲ್ಲಿ ಓಡ್ಬೇಕು. ಎಷ್ಟು ಮಂತ್ಸ್ ಇದೆ? ಎಷ್ಟು ಮಂತ್ಸ್? ಇದು 1 year ಅಲ್ಲ ಅದು 1 year 4 months, ಇದು 1 year, ಇದು 3 ವರ್ಷ. ತಾಯಿ 3 ವರ್ಷ ಇದೆ. ಇದು ಎಲ್ಲಿಂದ ತಂದಿದೆ? ಎಲ್ಲಿಂದ ತಂದಿರ್ತೀವಿ? ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿಂದ ತಂದಿದ್ದು? ರಿಸಲ್ಟ್ ಬರುತ್ತೆ. ಬೇಕಷ್ಟು ರ್ಯಾಶ್ 5 ವರ್ಷದ ನಾಯಿ ಏನು ಅಟ್ಯಾಕೇ ಮಾಡುತ್ತೆ. ಬೆಂಗಳೂರು ತುಂಬಾ ಮುದ್ದಾದ ಒಬಿಡಿಯಂಟ್ ನಾಯಿಗಳಲ್ಲಿ ಅಗ್ರಗಣ್ಯ ಈ ಲ್ಯಾಬ್ರಡಾರ್ ರಿಟ್ರೀವರ್ ಸ್ಥಳೀಯ ನಾಯಿ. ಸೈನ್ಯದಲ್ಲಿ ಮತ್ತು ಪೊಲೀಸ್ ಡಾಗ್ಗಳಲ್ಲಿ ಎಲ್ಲಿ ಬಾಂಬ್ ಪತ್ತೆ ಮಾಡಬೇಕು, ಮಾದಕ ವಸ್ತುಗಳನ್ನು ಪತ್ತೆ ಮಾಡಬೇಕು, ಈ ರೀತಿಯ ಕ್ರೈಮ್ ಸೀನ್ ನಲ್ಲಿ ನೀವು ಈ ತಳಿಯ ನಾಯಿಯನ್ನು ಹೆಚ್ಚಾಗಿ ನೋಡಬಹುದು. ಲ್ಯಾಬ್ರಡಾರ್ ರಿಟ್ರೀವರ್. ಈ ನಾಯಿಗಳ ವಾಸನಾ ಶಕ್ತಿ, ಘ್ರಾಣ ಶಕ್ತಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ, ಒಂದು ಡಾಬರ್ಮನ್ ಸವರ್ ಅನ್ನುವಂತಹ ಹೆಸರಿನ ಒಂದು ಡಾಬರ್ಮನ್ ತಳಿ ನಾಯಿ ಕಳ್ಳನನ್ನ 160 ಕಿಲೋಮೀಟರ್ ದೂರ ಹೋಗಿ ಹಿಡಿದುಕೊಡುತ್ತಂತೆ. ಅಷ್ಟು ಪವರ್ಫುಲ್ ಈಸ್ ದ ಸ್ನಿಫಿಂಗ್ ಪವರ್. One 109, 82, get ready. 109, 82.
ಲ್ಯಾಬ್ರಡಾರ್ ತಳಿಯ ಪ್ರದರ್ಶನವನ್ನ ನೋಡ್ತಾ ಇದ್ದೀವಿ. ಇದು ಇಂಗ್ಲೆಂಡ್ ಮೂಲದ ತಳಿ, ಅತ್ಯಂತ ಜನಪ್ರಿಯವಾದಂತಹ ತಳಿ. ತುಂಬಾ ಸಾಧು ಸ್ವಭಾವ, ಮೋಹಕವಾದಂತಹ ಒಂದು ನಿಲುವು, ಬುದ್ಧಿವಂತ ನಾಯಿಗಳು, ಸಹನೆ ಜಾಸ್ತಿ. ಇವು ಕೂಡ ಅತ್ಯುತ್ತಮ ಗ್ರಹಣ ಶಕ್ತಿ ಹೊಂದಿವೆ. ಹೀಗಾಗಿ ಪೊಲೀಸ್ ನಾಯಿ ಮತ್ತು ಮಿಲಿಟರಿ ವ್ಯವಸ್ಥೆಯಲ್ಲಿ ಈ ನಾಯಿಗಳನ್ನು Hushar. Chest number 103. Chest number 103. 57. Last call for chest number 103. ಒಳಗಡೆ ಬಂದಿಲ್ಲ ಅಂತಂದ್ರೆ you will be considered absent. Chest number 103. Chest number 103. Final call. Chest number 103. ಮಿಗಿಲು. ನಾವು ಮಹಾಭಾರತದ ಕಾಲಕ್ಕೆ ಹೋದ್ರೆ ಧರ್ಮರಾಯ ಸ್ವರ್ಗಕ್ಕೆ ಹೋಗುವಾಗ ಕೊನೆ ತನಕ ಅವನನ್ನ ಹಿಂಬಾಲಿಸಿದ್ದು ಒಂದು ನಾಯಿ, ಕಪ್ಪು ನಾಯಿ. ನಿಮಗೆಲ್ಲ ಗೊತ್ತಿರಬಹುದು, ರಷ್ಯಾದ ಸ್ಪುಟ್ನಿಕ್ ಗಗನಯಾನದಲ್ಲಿ ಮೊಟ್ಟ ಮೊದಲನೇ ಸಾರಿಗೆ ಬಾಹ್ಯಾಕಾಶ ಕೂದಲು ರೇಷ್ಮೆ ತರದ ರೀತಿಯಲ್ಲಿದೆ. ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಪ್ರತಿದಿನ ಬಾಚಬೇಕಾಗತ್ತೆ. ಚರ್ಮದ ಮತ್ತು ಕೂದಲಿನ ಆರೋಗ್ಯ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಬಹಳ ನಿಯತ್ತಿನ ನಾಯಿ, ಸಣ್ಣ ಗಾತ್ರದ. ಬಹಳ ಸುಂದರ ನಿಲುವಿನ ನಾಯಿ, ನೀವು ನೋಡ್ತಾ ಇರಬಹುದು. ಬಹಳ ಇಂಟೆಲಿಜೆಂಟ್. ಕೂದಲು ಎಷ್ಟು ಕಣ್ಣಿನ ಮೇಲೆ ಬಂದಿರುತ್ತೆ ಅಂತಂದ್ರೆ ಕಣ್ಣೇ ಕಾಣ್ತಾ ಇರೋ ರೀತಿಯಲ್ಲಿ ಇರುತ್ತೆ. ಅದನ್ನ ಪಕ್ಕದಲ್ಲಿ ಮಾಡಿ ಸ್ವಲ್ಪ ಟ್ರಿಮ್ ಮಾಡಿ ಅದನ್ನ ಮೈಂಟೈನ್ ಮಾಡಬೇಕಾಗತ್ತೆ. Next category for Labrador. Please be ready. Chest numbers. ಮತ್ತೊಮ್ಮೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. 103, 38, 34, 35, 57, 116, 37. 103, 38, 34, 35, 57, 116 and 37. Get ready. ರೆಡಿ ಇರಿ ಅಷ್ಟೇ. ಇನ್ನು wait. ಒಂದು 2 ಚೇರ್ ಕೊಡ್ತಾರೆ ಒಂದು ಕಡೆ. ಈಗ ಲಾಸಾ ಅಪ್ಸೋ ತಳಿಯ ಪ್ರದರ್ಶನವನ್ನು ನೋಡ್ತಾ ಇದ್ದೀವಿ. ಇದು ಟಿಬೇಟ್ನ ಮೂಲದಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು. ಅಲ್ಲಿನ ಬೌದ್ಧ ಸನ್ಯಾಸಿಗಳ ಬಹಳ ಜನ
ಬಹುಮಾನವನ್ನು ಪಡೆದಿರ್ತಾರೆ ಅವರು ಇಲ್ಲೇ ಉಳ್ಕೊಳ್ಬೇಕು. ಕೊನೆಯದಾಗಿ ಓವರ್ ಆಲ್ ಚಾಂಪಿಯನ್ಶಿಪ್ ಇರುತ್ತೆ. ಎಲ್ಲಾ ತಳಿಗಳ ಪ್ರಥಮ ಬಹುಮಾನವನ್ನು ಪಡೆದ ನಾಯಿಗಳಲ್ಲಿ ನಾವು ಮತ್ತೆ ಪುನಃ ಆಯ್ಕೆ ಮಾಡ್ತೀವಿ. ಮತ್ತು ಈಗ ನಾವು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕೊಟ್ಟಿದ್ದೀವಲ್ಲ, ಒಂದು ಎರಡು ತಳಿಗಳ ಒಂದೊಂದೇ ನಾಯಿಗಳಿರುವಂತದ್ದು, ಅವು ಎಲ್ಲವೂ ಸಹಿತ ಕೊನೆಗೆ ಇರಬೇಕು. ಸಾಗಾಣಿಕೆ ಮಾಡ್ಲಿಕ್ಕೆ ಹಾಲನ್ನ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಡೆನ್ಮಾರ್ಕ್ ಅಲ್ಲಿ ಈಗಲೂ ನಾಯಿಗಳ ಬಂಡಿಯನ್ನೇ ಬಳಸುವಂತಹ ಒಂದು ಪದ್ಧತಿ ಇದೆ. ಅದೇ ರೀತಿ ಧ್ರುವ ಪ್ರದೇಶದ ಎಸ್ಕಿಮೋ ಜನರಿದಾರಲ್ಲ, ಅವರ ಸಾರಿಗೆಯ ಒಂದು ಸಾಧನ ನಾಯಿಗಳ ಬಂಡಿಯಲ್ಲಿ ಅವರು ಸಾಗಾಣಿಕೆ ಮಾಡ್ತಾರೆ. ಡಯಾಬಿಟಿಸ್ ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿಯುವಾಗ ನಾಯಿಗಳ ಮೇಲೆ ಅದನ್ನ ಮೊದಲನೇ ಬಾರಿಗೆ ಪ್ರಯೋಗಿಸಿದ್ರಂತೆ. ಅದೇ ರೀತಿಯಲ್ಲಿ ನಾಯಿಗಳಿಗೆ ಸಹಿತ ಮನುಷ್ಯ ರೀತಿಯಲ್ಲಿ ಡಯಾಬಿಟಿಸ್ ಬರುತ್ತೆ. ಪ್ರಯೋಗಾಲಯದ ಪರೀಕ್ಷೆಗಳ ಮೂಲಕ ಇದನ್ನ ನಾವು ಕನ್ಫರ್ಮ್ ಮಾಡ್ಕೋಬಹುದು. ಈಗ ಮುಧೋಳ್ ತಳಿಯ ನಾಯಿಗಳ ಪ್ರದರ್ಶನವನ್ನು ನೋಡ್ತಾ ಇದ್ದೀವಿ. ನೋಡಿ, ನಮ್ಮ ದೇಶದ ಈಗೆಲ್ಲ ನಾವು ಇಷ್ಟೊಂದು ಜರ್ಮನಿಯ ಇಂಗ್ಲೆಂಡಿನ ತಳಿಗಳಂತ ಹೇಳಿದ್ವಿ. ಈ ಮುಧೋಳ್ ತಳಿ ನಮ್ಮ ದೇಶದ ಹೆಮ್ಮೆಯ ತಳಿ. ಅದರಲ್ಲೂ ಇದು ಕರ್ನಾಟಕದ ಮುಧೋಳ್ 104, 105, 107, 108 ಒಳಗಡೆ ಬರಬೇಕು. ಹೇರ್ಸ್ ಪೂಡಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಿಳಿ ಬಣ್ಣದ ನಾಯಿ, ತುಂಬಾ ಇಂಟೆಲಿಜೆಂಟ್, ಲಾಯಲ್ ಅಂಡ್ ಟ್ರೈನಬಲ್. ಇದಕ್ಕೆ ಐ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ, ಸ್ಕಿನ್ ಮತ್ತೆ ಐ ಪ್ರಾಬ್ಲಮ್. ದೇ ಆರ್ ಗ್ರೇಟ್ ಫ್ಯಾಮಿಲಿ ಪೆಟ್ಸ್. ತುಂಬಾ ಸಣ್ಣ ಪ್ರಾಣಿ ಆಗಿರೋದ್ರಿಂದ ಸಣ್ಣ ಮನೆಗಳಲ್ಲಿ ಅಥವಾ ಫ್ಲಾಟ್ಗಳಲ್ಲಿ ಸಾಕಬಹುದು. ಪೂಡಲ್ ಇಸ್ ಅನ್ ಇಂಟೆಲಿಜೆಂಟ್ ಅಂಡ್ ಎಲಿಗೆಂಟ್ ಸ್ಮಾರ್ಟ್ ಬ್ರೀಡ್. पळा यशवंती पळे रे ते करता थिंक पळे
ದಯವಿಟ್ಟು ಡ್ಯಾಶ್ ಅಂಡ್ ಬ್ರೀಡ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ. ಈ ಡ್ಯಾಶ್ ಅಂಡ್ ಬ್ರೀಡು ಈ ತಳಿ ಮೂಲತಃ ಜರ್ಮನಿ ಮೂಲದ್ದು. ನೋಡ್ತಾ ಇದ್ದೀರಿ, ಇದು ಕುಬ್ಜ ತಳಿ. ಪಾಮರೇನಿಯನ್, ರಾಜಪಾಳ್ಯಂ, ಶಿಜು, ಗೋಲ್ಡನ್ ರಿಟ್ರೀವರ್, ಬೀಗಲ್, ಪೂಡಲ್, ಡೈಶಂಡ್, ಈಗ ನಿಮ್ಮ ಮುಂದೆ ವಿವಿಧ ಬೇರೆ ಬೇರೆ ತಳಿಯ ಒಂದು ಅಥವಾ ಎರಡು ನಾಯಿಗಳು ಪ್ರದರ್ಶನಕ್ಕಿದ್ದಾವೆ. ಅಂದ್ರೆ ಒಂದೇ ತಳಿಯ ಹೆಚ್ಚು ನಾಯಿಗಳು ಬರದೇ ಇರೋದ್ರಿಂದ ಈ ಒಂದು 15 ವಿವಿಧ ತಳಿಯ ನಾಯಿಗಳನ್ನ ಒಟ್ಟಿಗೆ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ಬಾಕ್ಸರ್ ಇದೆ, ಮುಧೋಳ್ ಇದೆ,